ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಮಾದಪ್ಪಣ, ಯಾವ್ದೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದಲ್ಲ. ಶಿವು, ನಿನಗೆ ಈ ಚೀನಾ ದೇಶ ಗೊತ್ತಲ್ವಾ? ಚೀನಾ ದೇಶ ನಂಗೆ ಗೊತ್ತೈತೆ, ಆದ್ರೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಒಳ್ಳೇದು ಒಳ್ಳೇದು. ಈ ಚೀನಾ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದ್ದಾರೆ ಅಂತ ಇಟ್ಕ. 150 ಕೋಟಿಯಾ? ಹೋಗ್ಲಿ ಬಿಡು, ಒಂದ್ ಲೆಕ್ಕಕ್ಕೆ 100 ಕೋಟಿ ಇದ್ದಾರೆ ಅಂತ ಇಟ್ಕ. ಹಾ, ಇಟ್ಕೊಂಡೆ. ಆ ದೇಶದವ್ರು ಏನ್ ಮಾಡಿದ್ರು ಕೇಳಿದ್ರೆ, ಹಿಂಗೆ ಬಿಟ್ರೆ ಜನಸಂಖ್ಯೆ ಜಾಸ್ತಿ ಆಗತ್ತೆ ಅಂತ ಹೇಳಿ ಒಂದೇ ಮಗು ಮಾಡಬೇಕು ಅನ್ನೋ ರೂಲ್ಸ್ ನ ತಂದ್ಬಿಟ್ರು. ಮಣ್ಣಾಕ ಈಗ 50 ಕೋಟಿ ಗಂಡು 50 ಕೋಟಿ ಹೆಣ್ಣು ಸೇರಿದ್ರೆ ಏನಾಗತ್ತೆ? 50 ಕೋಟಿ ಹೆಣ್ಣು 50 ಕೋಟಿ ಗಂಡು. ಹಾ, ಗೊತ್ತಾಯ್ತಾ? ಹಾ, 100 ಕೋಟಿ ಆಯ್ತದೆ. ಹಂಗಲ್ಲ ಶಿವು, ನಾನು ಹೇಳಿದ್ದು 50 ಕೋಟಿ ಗಂಡು 50 ಕೋಟಿ ಹೆಣ್ಣು ಸೇರಿದ್ರೆ ಏನಾಯ್ತದೆ? ಮಕ್ಕಳಾಗುತ್ತೆ ಶಿವು. ಓ, ಕರೆಕ್ಟ್ ಮಕ್ಳಾಯ್ತದಲ್ಲ, ಮಕ್ಳಾಯ್ತದೆ. ಹಂಗಾರೆ ಒಬ್ಬೊಬ್ರಿಗೆ ಒಂದೊಂದ್ ಮಕ್ಳಂದ್ರು 50 ಕೋಟಿ ಐತಲ್ಲ ಅಲ್ವಾ? ಅಲ್ಲಿಗೆ 50 ಕೋಟಿ ಗಂಡು 50 ಕೋಟಿ ಹೆಣ್ಣು ಅವ್ರು ಸೇರಿದ್ದು ಮಕ್ಕಳಾಗಿರೋದು 50 ಕೋಟಿ, ಒಟ್ಟು 150 ಕೋಟಿ ಜನಸಂಖ್ಯೆ. ಈಗ ಆಮೇಲೆ ನಿಧಾನಕ್ಕೆ ಅವ್ರ ಅಪ್ಪ ಅಮ್ಮಂದ್ರು ಸತ್ತೋದ್ರು ಅಂತ ಇಟ್ಕೊಳ್ಳಿ. ಪಾಪ ಬೇರೆಯವ್ರ ಸಾವನ್ನ ನಾವ್ ಯಾಕೆ ಬಯಸೋಣ ಮಾದಪ್ಪಣ? ನೀನ್ ಹಂಗಂತ ಇಟ್ಕ ಶಿವು. ಸರಿ, ಇಟ್ಕೊಂಡೆ. 25 ಕೋಟಿ ಗಂಡು 25 ಕೋಟಿ ಹೆಣ್ಣು ಸೇರಿ 25 ಕೋಟಿ ಮಕ್ಕಳು, ಟೋಟಲ್ 75 ಕೋಟಿ. 150 ಕೋಟಿ ಜನಸಂಖ್ಯೆ ಇದ್ದಿದ್ದು ಹೋಗ್ತಾ 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 75 ಕೋಟಿಗೆ ಬಂತು. ಹಿಂಗಾದ್ರೆ ಒಂದು ದಿನ ದೇಶದಲ್ಲಿ ಜನನೇ ಇಲ್ದಿದ್ದಂಗೆ ಆಗ್ಬಿಡುತ್ತೆ. ಭಯ ಆಯ್ತಲ್ವಾ? ಅದಕ್ಕೆ ಹೇಳ್ತಾ ಇರೋದು ಶಿವು, ಮದುವೆ ಆದ್ಮೇಲೆ ಕನಿಷ್ಠ ಪಕ್ಷ 2 ಮಕ್ಕಳನ್ನ ಮಾಡಬೇಕು. ಆರ್ತಿಗೊಂದು ಕೀರ್ತಿಗೊಂದು ಅಂತ. ತೀಟಾಕಂಡ್ ಮಾದಪ್ಪಣ, ಈಗ ನಮ್ ದೇಶದಾಗ ಹೆಂಗೈತೆ ಕತೆ? ಏನ್ ಹೇಳೋಣ ಶಿವು, ನಮ್ಮ ದೇಶದಲ್ಲಿ ನಿನ್ನಂತವ್ರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಿಂಗಾದ್ರೆ ಹೆಂಗೆ ಅಂತ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಆಗ್ತಾ ಇದೆ. ಅದಕ್ಕೆ ನೀನನ್ನು ಕರೆದಿರೋದು. ನಾನೇನ್ ಮಾಡ್ದೆ ಮಾದಪ್ಪಣ? ನೀನೇನ್ ಮಾಡ್ದೆ ಅಂತ ಹೇಳ್ತಾ ಇಲ್ಲ ಕಣಪ್ಪ. ಮದುವೆ ಆದ್ಮೇಲೆ ಮಕ್ಕಳು ಇನ್ನೂ ಮಾಡ್ಕೊಂಡಿಲ್ಲ ನೀನು. ಹಿಂಗೆ ಆದ್ರೆ ಮುಂದೆ ಹೆಂಗೆ ಅನ್ನೋ ಚಿಂತೆ ಆಗಿದೆ. ನಿನ್ನಂಗೆ 4 ಜನ ಮಾಡ್ಬಿಟ್ರೆ ಮುಂದೆ ಕಷ್ಟ ಆಗಲ್ವಾ? ವಾ, ಈಗ ನಂಗೆ ಗೊತ್ತಾಯ್ತು ನೀನ್ ಯಾಕೆ ಚೀನಾ ಸೂತ್ಕೊಂಡು ಮಾರಿಗುಡಿ ಗಂಟ ಬಂದೆ ಅಂತವ. ಮಾದಪ್ಪಣ, ಈಗ್ಲೇ ಇದೆಲ್ಲ ಯಾಕೆ ಮಾದಪ್ಪಣ? ನಾನು ನನ್ನ ಹೆಂಡ್ರು ತಂದಾಗೆ ಇದೀವಿ. ನೀವು ಚೆನ್ನಾಗೇ ಇದ್ದೀರಪ್ಪ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸುತ್ತಮುತ್ತನೂ ಚೆನ್ನಾಗೇ ಇರ್ಬೇಕಲ್ವಾ? ಆಗ್ಲೇ ಅಲ್ವಾ ಸಂಸಾರ ಅನ್ನೋದು. ನಿನ್ನ ತಂಗಿಯರು ಆಸೆ ಪಡ್ತಾ ಇದ್ದಾರೆ, ನಿನ್ನ ಅತ್ತೆಯರು ಆಸೆ ಪಡ್ತಾ ಇದ್ದಾರೆ, ನಿನ್ನ ಬೀಗನಾಗಿ ನಾನು ಆಸೆ ಪಡ್ತಾ ಇದ್ದೀನಿ. ಮಕ್ಕಳು ಮಾಡ್ಕೊಳ್ರಪ್ಪ. ಹೋಗ್ ಮಾದಪ್ಪಣ, ನಿಂತವ ಇದೆಲ್ಲ ಮಾತಾಡಕ್ಕೆ ಮುಜುಗರ ಆಯ್ತದ ನಂಗೆ. ಶಿವು, ನೀನು ಇಷ್ಟು ಚಿಕ್ಕ ಹುಡುಗ ಇದ್ದಾಗಿನಿಂದ ನಾನು ನೋಡ್ತಾ ಇದ್ದೀನಿ. ಏನೋ ಒಂದಿಷ್ಟು ದಿನ ದೇಶ ಸೇವೆಗೆ ಅಂತ ಹೋಗಿ ಬಂದೆ, ಅಷ್ಟಕ್ಕೆ ನಾನಷ್ಟು ದೂರ ಆಗ್ಬಿಟ್ನಾ ನಿನಗೆ? ಹಂಗಲ್ಲ ಮಾದಪ್ಪಣ. ಶಿವು, ಗಂಡ ಹೆಂಡತಿ ಸೇರಿದ್ರೇ ಸಂಸಾರದ ಸಾರ ಗೊತ್ತಾಗೋದು. ಸರಿ ಕಣ್ ಮಾದಪ್ಪಣ, ನೀ ಹೇಳ್ದಂಗೆ ಆಗ್ಲಿ. ಓ ಶಿವು, ನಾನು ಎಷ್ಟು ಹೇಳಿದ್ರು ಬರೀ ಹ್ಞೂ ಅಂತಿದ್ಯಾ. ಇದು ಹಿಂಗೆ ಮಾಡಿದ್ರೆ ಆಗಲ್ಲ. ಒಂದು ಕಡೆ ಅಲ್ಲ, ಈ ಮನೆ ನಮ್ಮನೆ 2 ಕಡೆನೂ ಒಟ್ಟಿಗೆ ದೀಪ ಹತ್ತಬೇಕು ಅಂತ ಪ್ಲಾನ್ ಮಾಡ್ತೀನಿ. ಮಾದಪ್ಪಣ, ಒಂದು ಕೆಲಸ ಮಾಡುವ. ಸದ್ಯಕ್ಕೆ ನೀನು ಚೀನಾದವ್ರಿಗೆ ಮಕ್ಳು ಮಾಡಿಸ್ತಾ ಇರೋ, ಅಷ್ಟರಲ್ಲಿ ನಾನೊಂದು ಕೆಲಸ ಮುಗಿಸ್ಕೊ ಬಂದ್ಬಿಡ್ತೀನಿ. ಹೇಯ್ ಶಿವು, ಏನ್ ಹೇಳೋದ ಇವು? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.